ನಮಸ್ತೆ ಮಾಸ್ಟರ್ಸ್. 92ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಗತ, ಅವಗತ, ವಿಗತ. ಗತ ಅಂದರೆ ನಮ್ಮ ಭೂತಕಾಲ ಸ್ಥಿತಿ, ಹುಟ್ಟಿದಾಗಿನಿಂದ ಪ್ರಸ್ತುತದವರೆಗೂ ಇರುವ ಕಾರ್ಯಕಲಾಪಗಳ ಪಟ್ಟಿ. ಇನ್ನೂ ಹಿಂದಕ್ಕೆ ಹೋದರೆ ಹಿಂದಿನ ಜನ್ಮದ ಕಥೆಗಳು ಸಹ. ಅವಗತ ಅಂದರೆ ಅರ್ಥವಾಗುವುದು, ಅವ ಅಂದರೆ ಹಿಂದಕ್ಕೆ ಬರುವುದು ಎಂದು ಸಹ. ಉದಾಹರಣೆಗೆ ಪದಗಳು ಅವರೋಹಣ, ಅವತಾರ. ಹಿಂದಕ್ಕೆ ಬರುವುದು ಅಂದರೆ ರಿವರ್ಸ್ ಗೇರ್ ಹಾಕುವುದು ಎಂದರ್ಥ. ಗತವನ್ನು ರಿವರ್ಸ್ ಗೇರ್ನಲ್ಲಿ ಪರಿಶೀಲಿಸಿದಾಗಲೇ ಆ ಗತವು ಪೂರ್ತಿಯಾಗಿ ಅವಗತವಾಗಿ ಇನ್ನೂ ವಿಗತವಾಗುತ್ತದೆ. ವಿಗತ ಅಂದರೆ ಮಾಯವಾಗಿ ಹೋಗುವುದು. ಗತ ಎನ್ನುವುದು ಅವಗತವಾಗಿ ವಿಗತವಾದಾಗಲೇ ವರ್ತಮಾನ ಎನ್ನುವುದು ಭವಿಷ್ಯತ್ತಿಗೆ ಚಿನ್ನದ ಹಾದಿಯಾಗುತ್ತದೆ. ಗತ ಎನ್ನುವುದು ಪೂರ್ತಿಯಾಗಿ ಅವಗತವಾಗದಿದ್ದರೆ ಆ ಗತವೇ ಪದೇ ಪದೇ ಪುನರಾವೃತವಾಗುತ್ತಾ ಇರುತ್ತದೆ. ಮಾಡಿದ ತಪ್ಪುಗಳನ್ನು ಪದೇ ಪದೇ ಮಾಡುತ್ತಲೇ ಇರುವುದು ನಡೆಯುತ್ತಲೇ ಇರುತ್ತದೆ. ನಮ್ಮ ಜೀವನವು ಚರ್ವಿತವಾಗುತ್ತಲೇ ಇರುತ್ತದೆ. ಆದ್ದರಿಂದ ಯಾವಾಗಲೂ ಫಾರ್ವರ್ಡ್ ಗೇರ್ನಲ್ಲಿ ಅಲ್ಲದೆ ಆಗಾಗ ರಿವರ್ಸ್ ಗೇರ್ನಲ್ಲಿಯೂ ಕೂಡ ಜೀವಿಸಬೇಕು. ಅಂದರೆ ಪ್ರತಿದಿನವೂ ಸ್ವಲ್ಪ ಸಮಯವನ್ನು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಶ್ವಾಸವನ್ನು ಗಮನಿಸುತ್ತಾ ಕುಳಿತುಕೊಳ್ಳಲು ಪ್ರತ್ಯೇಕಿಸಬೇಕು. ಆಗ ಗತದಲ್ಲಿನ ಪ್ರತಿ ಸನ್ನಿವೇಶವೂ ಮೊದಲು ಮನೋಫಲಕದಲ್ಲಿಯೂ ನಂತರ ನಮ್ಮ ದಿವ್ಯ ಚಕ್ಷುವಿನಲ್ಲಿಯೂ ಪುನಃ ಪ್ರತ್ಯಕ್ಷವಾಗಿ ಸತ್ಯವೆಲ್ಲ ಸಂಪೂರ್ಣವಾಗಿ ಅರ್ಥವಾಗುತ್ತಾ ಇರುತ್ತದೆ. ಅರ್ಥವಾದದ್ದೆಲ್ಲ ವಿಗತವಾಗುತ್ತಾ ಅಳಿಸಲ್ಪಡುತ್ತಾ ಇರುತ್ತದೆ. ಸಂಪೂರ್ಣವಾಗಿ ಅಳಿಸಲ್ಪಡದ ಗತವು ಪದೇ ಪದೇ ವರ್ತಮಾನದಲ್ಲಿ ಬಂದು ಪುನಃ ಪೀಡಿಸುತ್ತಾ ಇರುತ್ತದೆ. ಧ್ಯಾನದಲ್ಲಿ ಇರುವುದೇ ರಿವರ್ಸ್ ಗೇರ್ನಲ್ಲಿ ಸಮಯವನ್ನು ವ್ಯಯಿಸುವುದೆಂದರೆ. ಆಗಲೇ ಗತವು ಅವಗತವಾಗಿ ಕೊನೆಗೆ ವಿಗತವಾಗುತ್ತದೆ. ಅಂದರೆ ಹಿಂದಿಂದೆಲ್ಲ ಕಣ್ಣ ಮುಂದೆ ಬಂದು ಮತ್ತೆ ಅದು ಮಾಯವಾಗಿ ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಅಪ್ಪೋ ದೀಪೋ ಭವ. ಬುದ್ಧನು ತನ್ನ ಜೀವನದಲ್ಲಿ ಅಂತಿಮವಾಗಿ ತನ್ನ ಪ್ರಿಯತಮ ಅನುಚರನು ಮತ್ತು ಶಿಷ್ಯನಾದ ಆನಂದನಿಗೆ ಕೊಟ್ಟ ಸಂದೇಶ ಇದು. ಓ ಆನಂದ, ನಿನಗೆ ನೀನೇ ದಿಕ್ಕಾಗು. ಇತರರ ಮೇಲೆ ಎಂದಿಗೂ ಆಧಾರಪಡಬೇಡ. ನಿನ್ನ ಮುಕ್ತಿಯನ್ನು ನೀನೇ ಶ್ರದ್ಧೆಯಿಂದ ಸಂಪಾದಿಸಿಕೋ. ಅಪ್ಪೋ ದೀಪೋ ಭವ ಅಂದರೆ ನಿನಗೆ ನೀನೇ ದಿಕ್ಕಾಗು ಎಂದು. ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್ ಎಂದು. ಅಪ್ಪೋ ಅಂದರೆ ನಿನಗೆ ನೀನೇ, ದೀಪೋ ಅಂದರೆ ದೀಪವು ಅಥವಾ ದಿಕ್ಕು, ಭವ ಅಂದರೆ ಆಗು. ನಿನಗೆ ನೀನೇ ದಿಕ್ಕಾಗು ಎನ್ನುವುದೇ ಪರಮ ಸತ್ಯ. ತುಳಸೀದಳ ಓದುಗರೆಲ್ಲರಿಗೂ ಇದೇ ಪ್ರಥಮ ಮತ್ತು ಅಂತಿಮ ಸಂದೇಶ ಅಂತ ಹೇಳ್ತಾ ಇದ್ದಾರೆ. ನನ್ನ ದಾರಿ ಮರಳು ಭೂಮಿ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ. ನನ್ನ ಹೆಸರು ಬಿಕಾರಿ, ನನ್ನ ದಾರಿ ಮರಳು ಭೂಮಿ, ಮನಸ್ಸಿರುವ ಕಡೆ ಮಜಲು, ಬೇಡ ಸಾಕು ವರ್ಗಾವಣೆ ಅಂತ. ತೋಟಕ್ಕೆ ಸಹೋದರನು, ನದಿಗೆ ನಾನು ಮಗು, ಹಾಡು ನನಗೆ ಸರಿಯಾದ ಜೋಡಿ, ಪಕ್ಷಿ ನನಗೆ ಸಂಗಾತಿ, ಬೇಸರವಿರದು, ಖುಷಿ ಹೋಗದು, ಬಳಲಿಕೆ ಇಲ್ಲವೇ ಇಲ್ಲ, ನಿಜಕ್ಕೂ ನನ್ನ ಮತ್ತೊಂದು ಹೆಸರು ಆನಂದ ವಿಹಾರಿ. ಎಚ್ಚರವಾಗಿ ಕನಸು ಕಂಡು ಮೇಘಗಳ ಮಹಡಿ ಮೇಲೆ ಮಿಂಚಿನ ಉಳುವಿನಂತಹ ನನ್ನ ಪ್ರೇಯಸಿಯನ್ನು ಊಹಿಸಿಕೊಂಡು ಕಾಮನ ಬಿಲ್ಲಿನ ಪಲ್ಲಕ್ಕಿಯ ಹತ್ತಿ ಭೇಟಿಯಾಗಬೇಕೆಂದು ಆಕಾಶ ಬೀದಿಯಲ್ಲಿ ಪಯಣಿಸುವ ಪಯಣಿಗನೇ. ಕೋಳಿಗೆ ನಾ ಬಡವನು, ಗುಣಗಳಲ್ಲಿ ಗಣ್ಯನು, ಸಂಕಲ್ಪವೇ ನನ್ನ ಧನವು, ಸಾಹಸವೇ ನನ್ನ ಬಲವು,
ಎಂದಾದರೂ ಈ ಗರೀಬ ಆಗದಿರನು ನವಾಬ, ಅಲ್ಲಿಯವರೆಗೆ ನಾನೊಬ್ಬ ನಿರಂತರ ಸಂಚಾರಿ. ಪಾಲಗುಮ್ಮಿ ಪದ್ಮರಾಜು ಅನ್ನೋರು ಈ ಹಾಡನ್ನು ಬರೆದಿದ್ದಾರೆ ಅನಿಸುತ್ತೆ. ಇದು ಒಂದು ಅದ್ಭುತವಾದ ಹಾಡು. ಆಧ್ಯಾತ್ಮಿಕ ಜ್ಞಾನ, ಆತ್ಮವಿಕಾಸ ಹೆಚ್ಚಾಗಿ ಈ ಹಾಡಿನಲ್ಲಿ ತುಂಬಿದೆ. ನನ್ನ ದಾರಿ ಮರಳು ಭೂಮಿ ಅಂದರೆ ಹೊರಗೆಲ್ಲ ಶೂನ್ಯ, ನನ್ನ ಹೆಸರು ಬಿಕಾರಿ ಅಂದರೆ ಒಳಗೆಲ್ಲ ಶೂನ್ಯ. ನನ್ನ ಈ ಸ್ಥಿತಿಯಲ್ಲಿ ಸದಾ ಸ್ಥಿತಿಮಯವಾಗಿ ಇರುವವನೇ ಒಬ್ಬ ಜ್ಞಾನಿ. ಆತನಿಗೊಂದು ಪ್ರತ್ಯೇಕ ಸ್ಥಾನ ಎಂಬುದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ ಕಡೆ ಪತ್ರಿಜಿಯವರ ಸಂಕಲ್ಪದೊಂದಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು.